ಗೌರ್ಮೆಂಟ್ ಐಟಿ ಗದ್ರೀಸ್ ಮಂಗಳೂರು ಇದರ ಮೆಷಿನಿಸ್ಟ್ ಟ್ರೇಡ್ನ ಸೆಕೆಂಡ್ ಇಯರ್ಗೆ ಇಂಜಿನ್ ಡ್ರಾಯಿಂಗ್ ಟಾಪಿಕ್ ಆದಂಥ ಸೆಕ್ಷನಲ್ ವ್ಯೂ ಬಗ್ಗೆ ಪಾಠ ಈ ದಿನದ ಪಾಠ ನಿಮಗೆ ಮಾಡಲಿಕ್ಕಿದ್ದೇನೆ. ಈಗ ಯಾವುದೇ ಒಂದು ಇಂಜಿನ್ ಡ್ರಾಯಿಂಗ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥ ಡ್ರಾಯಿಂಗ್ಸ್ ಎರಡು ವಿಧದಲ್ಲಿ ಕೊಡಬಹುದು. ಒಂದು ಐಸೋಮೆಟ್ರಿಕ್, ಮತ್ತೊಂದು ಆರ್ಥೋಗ್ರಾಫಿಕ್ ವ್ಯೂ ಅಂತ ಹೇಳಿ. ಐಸೋಮೆಟ್ರಿಕ್ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಡ್ರಾಯಿಂಗ್ ಇರ್ತದೆ, ಆದರೆ ಇದರಲ್ಲಿ ಮೂರು ಸೈಡ್ ಮ್ಯಾನುಫ್ಯಾಕ್ಚರ್ ಆದ ಮೇಲೆ ಹೇಗೆ ಶೇಪ್ ಕಾಣ್ತದೆ ಎನ್ನುವುದು ಐಸೋಮೆಟ್ರಿಕ್ ವ್ಯೂ. ಆದ್ರೆ ಇದನ್ನು ಪ್ರೊಡಕ್ಷನ್ಸ್ ಮಾಡಲಿಕ್ಕೆ ಆಗುದಿಲ್ಲ. ಪ್ರೊಡಕ್ಷನ್ಸ್ ಮಾಡಬೇಕಾದ್ರೆ ಈ ಪ್ರಾಡಕ್ಟ್ ಇದು ನಾನು ವ್ಯೂ ಗಳನ್ನು ಹಾಕಬೇಕು, ಯಾಕಂದ್ರೆ ಮಾರ್ಕಿಂಗ್ ಮಾಡೋದು ವ್ಯೂ ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ ನ 6 ಸೈಡ್ ಅಲ್ಲಿ 6 ಶೇಪ್ಗಳು ಬಂದಿರ್ಬೋದು. ಆಗ ನಾನು 6 ವ್ಯೂ ಹಾಕಿ ತೋರಿಸ್ಬೇಕಾಗ್ತದೆ. 6 ವ್ಯೂಗೆ ಏನು ಹೆಸರು ಕೊಡ್ತೇನೆ ಅಂತ ಹೇಳಿದ್ರೆ ಟಾಪ್ ವ್ಯೂ, ಬಾಟಮ್ ವ್ಯೂ, ರಿಯರ್ ವ್ಯೂ, ಫ್ರಂಟ್ ವ್ಯೂ, ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯೂ, ರೈಟ್ ಹ್ಯಾಂಡ್ ಸೈಡ್ ವ್ಯೂ ಅಂತ ಹೇಳ್ತೇನೆ. ಆದ್ರೆ ನಮ್ಗೆ ಅದು ಜಾಸ್ತಿ ಪ್ರೊಡಕ್ಷನ್ ಡ್ರಾಯಿಂಗ್ ಸಿಗೋದು ಬೇಡ, ನಮಗೆ 3 ಸೈಡ್ ವ್ಯೂಸ್ಗಳು ಸಾಕು. ಹಾಗಾದ್ರೆ ಐಸೋಮೆಟ್ರಿಕ್ ಡ್ರಾಯಿಂಗ್ ಅನ್ನು ನಾನು ಪ್ರೊಡಕ್ಷನ್ ಡ್ರಾಯಿಂಗ್ ಕೊಡಬೇಕಾದ್ರೆ ಅಥವಾ ಒಂದು ಮ್ಯಾನುಫ್ಯಾಕ್ಚರ್ ಕೊಡಬೇಕಾದ್ರೆ ನಾನು ಆರ್ಥೋಗ್ರಾಫಿಕ್ ವ್ಯೂ ಹಾಕಿ ಕೊಡಬೇಕು. ಆರ್ಥೋಗ್ರಾಫಿಕ್ ವ್ಯೂ ಅಲ್ಲಿ 2 ಟೈಪ್ ವ್ಯೂಗಳು ಇರ್ತದೆ. ಆದ್ರೆ ಜನರಲ್ ಆಗಿ ನಾವು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಮಾಡ್ತೇವೆ, ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಆಸ್ ಪರ್ ISO ಸ್ಟ್ಯಾಂಡರ್ಡ್, BSc ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಯಾವ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ಸ್ ಯೂಸ್ ಮಾಡೋದಿಲ್ಲ, ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ಸ್ ಮಾಡ್ತೀವಿ. ಆದ್ರೆ ನಾವು ಫಸ್ಟ್ ಆಂಗಲ್ ಪ್ರೊಜೆಕ್ಷನ್, ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಎರಡರದ್ದು ನಾಲೆಜ್ ವೆರಿ ಇಂಪಾರ್ಟೆಂಟ್. ಆಗ ಫಸ್ಟ್ ಆಂಗಲ್ ಥರ್ಡ್ ಆಂಗಲ್ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು. ಫಸ್ಟ್ ಆಂಗಲ್ ಅಲ್ಲಿ ಏನಾಗ್ತದೆ, ನಾನು ಇದಕ್ಕೆ ಆರೋ ಮಾಡ್ಕೊಂಡ್ರೆ ಇಟ್ಸ್ ಎಲಿವೇಶನ್ ಅಲ್ಲೇ. ಯಾವುದೇ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗ್ ಅಲ್ಲಿ ಆರೋ ಮಾರ್ಕ್ ಡೈರೆಕ್ಷನ್ ಇಸ್ ಎಲಿವೇಶನ್. ಹಾಗಾದ್ರೆ ಅದನ್ನ ಇನ್ನೊಂದು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ನೋ ಕ್ವಶನ್, ಯಾಕಂದ್ರೆ 3 ಸೈಡ್ ಕಾಣ್ಕೊಂಡು. ಹಾಗಾದ್ರೆ ನಾನು ಹೇಳಿದ್ರೆ ಇದು ನನ್ನ ಡ್ರಾಯಿಂಗ್ ಇದರ ಒಂದು ಯಾವುದು ರೈಟ್ ಸೈಡ್ ಏನು ಕಾಣ್ತಾ ಉಂಟು, ವ್ಯೂ ಕಾಣ್ತಾ ಉಂಟು, ಸೈಡ್ ವ್ಯೂ ಅಂತ ಹೇಳಿದೆ. ಅದನ್ನು ನಾನೀಗ ಆರ್ಥೋಗ್ರಾಫಿಕ್ ವ್ಯೂ ಅಲ್ಲಿ ನಾನೀಗ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ಸ್ ಅಲ್ಲಿ ನಾವು ಹೇಳೋದಂದ್ರೆ ಪ್ಲಾನ್ ಕೆಳಗಡೆ ಇರ್ತದೆ, ಎಲಿವೇಶನ್ ಅಂದ್ರೆ ಅಪ್ಪರ್ ಸೈಡ್ ಅಲ್ಲಿ ಇರ್ತದೆ. ಸೈಡ್ ವ್ಯೂ ಎಲ್ಲಿರ್ತದೆ ಅಂತ ಹೇಳಿದ್ರೆ ನೀವು ಈ ಸೈಡ್ ವ್ಯೂ ರೈಟ್ ಸೈಡ್ ಅಲ್ಲಿ ನೋಡಿದ ಕಾರಣ ಫಸ್ಟ್ ಆಂಗಲ್ ಪ್ರೊಜೆಕ್ಷನ್ ಸೈಡ್ ವ್ಯೂ ಲೆಫ್ಟ್ ಸೈಡ್ ಅಲ್ಲಿ ಇರ್ತದೆ. ಮೀನ್ಸ್ ಇಲ್ಲಿ ಎಲ್ಲ ಆರ್ಥೋಗ್ರಾಫಿಕ್ ಡಾಟೆಡ್ ಲೈನ್ಸ್ ಕಾಣ್ತದೆ. ಈ ಡಾಟೆಡ್ ಲೈನ್ಸ್ ಇಟ್ಕೊಂಡು ನಮ್ಮ ಇಂಜಿನ್ ಡ್ರಾಯಿಂಗ್ಸ್ ಅರ್ಥ ಮಾಡ್ಕೊಳ್ಳೋದು ಮಾರ್ಕಿಂಗ್ ತುಂಬಾ ಕಷ್ಟ ಆಗ್ತದೆ. ಆಗ ನಾವು ಅದಕ್ಕೆ ಸೆಕ್ಷನಲ್ ವ್ಯೂ ಅಂತ ಹೇಳ್ತೇವೆ. ಸೆಕ್ಷನಲ್ ವ್ಯೂ ಅಂತ ಹೇಳಿದ್ರೆ ಎಕ್ಸಾಂಪಲ್ ನಾನು ಈ ವ್ಯೂ ಅನ್ನು ಹಾಫ್ ಸೆಕ್ಷನ್ ಮಾಡಬಹುದು, ಫುಲ್ ಸೆಕ್ಷನ್ ಮಾಡಬಹುದು ಅಂತ ಹೇಳಿದ್ರೆ ಇದಕ್ಕೆ ಸೆಂಟ್ರಲ್ ಲೈನ್ ಅಲ್ಲಿ ಅಥವಾ ನಾನು ಕಟ್ ಮಾಡುವಂತಹ ಒಂದು ಪ್ಲಾನ್ ಅಲ್ಲಿ ಅಥವಾ ರೆಸ್ಯೂಮ್ ಲೈನ್ ಅನ್ನು ಸೆಂಟ್ರಲ್ ಲೈನ್ ಮಾಡ್ಕೊಂಡ್ರೆ 2 ಎಂಡ್ ಅನ್ನು ಥಿನ್ ಮಾಡಿ 2 ಎಂಡ್ ಅನ್ನು ಥಿಕ್ ಮಾಡ್ತೇನೆ. ಥಿನ್ ಸೆಂಟ್ರಲ್ ಲೈನ್ಗೆ 2 ಎಂಡ್ ಥಿಕ್ ಆಗಿ ಯಾವ ಆಕ್ಸಿಸ್ ಅಲ್ಲಿ ಕಟ್ ಆಗಿದೆ ಅಂತ ಇಂಗ್ಲಿಷ್ ಲೆವೆಲ್ ಅಲ್ಲಿ ಹೇಳ್ತೇವೆ. ಎ ಆಕ್ಸಿಸ್ ಅಲ್ಲಿ ಏನಾಗಿದೆ, ಇದು ಕಟ್ ಆಗಿದೆ ಅಂತ ಹೇಳ್ತೇವೆ. ಎಂಡಿಗೆ ಇಲ್ಲಿ ಇದನ್ನು ಏನು ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಇದು ಫುಲ್ ಸೆಕ್ಷನ್ ಅಂತ ಅರ್ಥ ಮಾಡ್ಕೊಳ್ತಾರೆ. ಈ ತರ ಎ ಡೈರೆಕ್ಷನ್ ಕಟ್ ಆದ್ರೆ ಫುಲ್ ಸೆಕ್ಷನ್ ಅಂತ ಲೆಕ್ಕ. ಇಲ್ಲಿ ಫುಲ್ ಸೆಕ್ಷನ್ ಹೇಗೆ ಕಾಣ್ತದೆ ಅಂತ ಹೇಳಿದ್ರೆ ಇಲ್ಲಿ ಈಗ ಇದನ್ನು ನಾವು ಇಲ್ಲಿ ಮಾಡಿದ್ದೇವೆ ಫುಲ್ ಸೆಕ್ಷನ್. ಈಗ ಇದನ್ನು ಎಸ್ಯೂಮ್ ಆಗಿ ನಾವು ಫುಲ್ ಸೆಕ್ಷನ್ ಮಾಡಿದ್ದೇವೆ. ಫುಲ್ ಸೆಕ್ಷನ್ ಮಾಡಿದಾಗ ಇಂಟರ್ವಲ್ ಸ್ಟ್ರಕ್ಚರ್ ಹ್ಯಾಚಿಂಗ್ ಲೈನ್ ಒಳಗಡೆ ಕಾಣ್ತದೆ. ಹ್ಯಾಚಿಂಗ್ ಲೈನ್ ಹೇಗಿರ್ಬೇಕಾದ್ರೆ 45 ಡಿಗ್ರಿ ಆಗಿ ಹಾಗೆ ಇರಬೇಕು, ಥಿನ್ ಆಗಿರ್ಬೇಕು. ಆಗ ನಮಗೆ ಇಂಟರ್ವಲ್ ಸ್ಟ್ರಕ್ಚರ್ ಕಾಣ್ತದೆ. ಈಗ ಇದರಲ್ಲಿ ಇದೇ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗ್ ಅನ್ನು ನಾನು ಸೆಕ್ಷನ್ ಮಾಡಿದಾಗ ನನಗೆ ಈ ರೀತಿಯಲ್ಲಿ ಕಾಣ್ತದೆ. ಹಾಗಾದ್ರೆ ನಾನೀಗ ಎಂತ ಮಾಡಬೇಕಾದದ್ದು, ಸೆಕ್ಷನಲ್ ವ್ಯೂ ಅನ್ನು ಕೊಡಬೇಕು. ಸೆಕ್ಷನ್ ವ್ಯೂ ಆಗ ಈ ಪ್ಲಾನ್ ಅಲ್ಲಿ ಈ ರೀತಿಯಲ್ಲಿ ಕಾಣ್ತದೆ. ಸೆಕ್ಷನ್ ವ್ಯೂ ಅಂತ ಕೇಸ್ ಅಂದ್ರೆ ಫುಲ್ ಸೆಕ್ಷನ್ಸ್. ಆಗ ಹಾಫ್ ಸೆಕ್ಷನ್ಸ್ ವ್ಯೂ ಕೊಡಿ ಅಂತ ಹೇಳಿದ್ರೆ ಹಾಫ್ ಸೆಕ್ಷನ್ಸ್ ವ್ಯೂ ನಾನು ಎಂತ ಮಾಡ್ತೇನೆ, ಇಲ್ಲಿ ಆಕ್ಸೆಸ್ ನೋಡಿ, ಇಲ್ಲಿ ಹಾಫ್ ಸೆಕ್ಷನ್ ಅಂದ್ರೆ ಪಾರ್ಸಿಯಲ್ಲಿ ಕಟ್ ಮಾಡ್ತೇನೆ. ಒಂದು ಮುಸುಂಬಿ ಹಣ್ಣಲ್ಲಿ ಒಂದು ದಾಳ ಒಂದು ಹೆಸರು ತೆಗೆದಾಗಿ ಕಟ್ ಮಾಡಿದ್ರೆ ಇಟ್ ಇಸ್ ಕನ್ಸಿಡರ್ಡ್ ಹಾಫ್ ಸೆಕ್ಷನ್. ಅದೇ ಮುಸುಂಬಿಯನ್ನು ಅರ್ಧ ತುಂಡು ಮಾಡಿದ್ರೆ ಫುಲ್ ಸೆಕ್ಷನ್. ಮುಸುಂಬಿದು ದಾಲ್ ತೆಗೆದ್ರೆ ಹಾಫ್ ಸೆಕ್ಷನ್ ಅಂತ ಅಂದ್ರೆ ಹಾಫ್ ಸೆಕ್ಷನ್ಸ್ ವ್ಯೂ ಅಲ್ಲಿ ತೋರಿಸ್ತೇವೆ. ಈಗ ಹಾಫ್ ಸೆಕ್ಷನ್ಸ್ ವ್ಯೂ ಅಲ್ಲಿ ಇದು ಫುಲ್ ಸೆಕ್ಷನ್, ಅದು ಹಾಫ್ ಸೆಕ್ಷನ್ಸ್ ವ್ಯೂ ಅಲ್ಲಿ ಇದು ಅರ್ಧ ಡಾಟೆಡ್ ಇರ್ತದೆ, ಅರ್ಧ ಸೆಕ್ಷನ್ಸ್ ಫುಲ್ ಇರ್ತದೆ. 45 ಡಿಗ್ರಿಯಲ್ಲಿ ಥಿನ್ ಆಗಿ ಇರಬೇಕು ಅಂತ ಲೆಕ್ಕ. ಇನ್ನು ಹಾಗಾದ್ರೆ ಸೆಕ್ಷನ್ಸ್ ವ್ಯೂ ಯಾಕೆ ಬೇಕು ಅಂತ ಹೇಳಿದ್ರೆ ಇಂಟರ್ವಲ್ ಸ್ಟ್ರಕ್ಚರ್ ಆಗ ಆರ್ಥೋಗ್ರಾಫಿಕ್ ವ್ಯೂ ಅಲ್ಲಿ ಡಾಟೆಡ್ ಲೈನ್ ಬರುತ್ತಲ್ಲ ಫುಲ್ ಸೆಕ್ಷನ್ ಕಾಣ್ತದೆ. ಒಬ್ಬ ಅಬ್ಸರ್ವರ್ ಅಥವಾ ಮ್ಯಾನುಫ್ಯಾಕ್ಚರ್ ಇಂಟರ್ವಲ್ ಸ್ಟ್ರಕ್ಚರ್ ಹೇಗಿದೆ, ಯಾಕಂದ್ರೆ ಅವನ ಆಮೇಲೆ ಅದನ್ನು ಎಕ್ಸಾಂಪಲ್ಸ್ ಒಂದು ಗ್ಲೋಬ್ ವಾಲ್, ಗೇಟ್ ವಾಲ್, ಗ್ಲೋಬ್ ವಾಲ್ ಬರ್ಬೋದು, ಗೇಟ್ ವಾಲ್
ಬರ್ಬೋದು, ಅಥವಾ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಬರ್ಬೋದು, ಅಥವಾ ಚೆಕ್ ವಾಲ್ವ್ ಅಂತ ಹೇಳ್ತಾರೆ. ಆದ್ರೆ ಅದ್ರ ಇಂಟರ್ನಲ್ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿದ್ರೆ ನಾವು ಫುಲ್ ಸೆಕ್ಷನ್ ಮಾಡಿ ಅದರ ಒಳಗಡೆ ಪಾರ್ಟ್ಸ್ ತೋರಿಸಿದ್ರೆ ಮಾತ್ರ ಒಬ್ಬ ಇವನಿಗೆ ಅದು ಹೇಗೆ ಒಳಗಡೆ ವಾಟರ್ ಫ್ಲೋ ಆಗ್ತದೆ ಅಂತಲೇ ಅರ್ಥ ಆಗ್ತದೆ. ಓಕೆ, ಇಲ್ಲಿ ಈಗ ಫುಲ್ ಸೆಕ್ಷನ್ ಅಂತ ಅರ್ಥ ಆಯ್ತು, ಹಾಫ್ ಸೆಕ್ಷನ್ ಅಂತ ಆಯ್ತು. ಇನ್ನು ಪುನಃ ರಿಮೋಟ್ ಸೆಕ್ಷನ್ ಮತ್ತೆ ರಿವಾಲ್ವ್ ಸೆಕ್ಷನ್ ಅಂತ, ರಿಮೋಟ್ ಸೆಕ್ಷನ್ ಮತ್ತೆ ರಿವಾಲ್ವ್ ಸೆಕ್ಷನ್. ಇಲ್ಲಿ ರಿಮೋಟ್ ಸೆಕ್ಷನ್ ಒಂದು ಕ್ರೇನ್ ಅಥವಾ ಯಾವುದೋ ಒಂದು ಇದರದ್ದು ಹುಕ್ಕಿನ ನಿಮ್ಗೆ ನೋಡಿ ಗೊತ್ತಾಯ್ತು, ಒಂದೇ ನಿಮ್ಗೆ ಅರ್ಥ ಆಯ್ತು, ರೇಡಿಯಸ್ ಎಷ್ಟು ಅದನ್ನೆಲ್ಲ ಅರ್ಥ ಆಯ್ತು. ಆದ್ರೆ ಇದರಲ್ಲಿ ಲಿಂಕ್ಗಳು ಎಕ್ಸ್ಟರ್ನಲ್ ಪ್ರೊಜೆಕ್ಷನ್ ಉಂಟಾ ಇಂಟರ್ನಲ್ ಪ್ರೊಜೆಕ್ಷನ್ ಉಂಟಾ ಎಂಬುದು ಅರ್ಥ ಆಗುದಿಲ್ಲ. ಆಗ ನಾವು ಅದನ್ನು ರಿವಾಲ್ವಿಂಗ್ ಸೆಕ್ಷನ್ ಅಂತ ಹೇಳಿ ನಾವು ಇದನ್ನು ಒಂದು ವಿವರ ತೋರಿಸ್ತೇವೆ, ಇದನ್ನು ಕೂಡ ವಿವರ ತೋರಿಸ್ತೇವೆ. ಒಳಗಡೆ ಡ್ರಾಯಿಂಗ್ ಅಲ್ಲಿ ಇದನ್ನೆಂತ ಮಾಡ್ತೇವೆ, ಇದನ್ನು ಇಂಟರ್ನಲ್ ಸ್ಟ್ರಕ್ಚರ್ ತೋರಿಸಿ ರಿವಾಲ್ವ್ ಸೆಕ್ಷನ್ ಅಂತ ಹೆಸರು. ಇನ್ನೊಂದು ರಿಮೂವ್ ಸೆಕ್ಷನ್ ಹೇಗಿದೆ, ರಿಮೂವ್ ಸೆಕ್ಷನ್ ಅಂತ ಹೇಳಿದ್ರೆ ನಾವು ಇದನ್ನು ಡಿಫರೆಂಟ್ ಆಗಿ ಎ ಆಕ್ಸಿಸ್ ಬಿ ಆಕ್ಸಿಸ್ ಕಟ್ ಮಾಡ್ತೀವಿ. ಈ ಎ ಆಕ್ಸಿಸ್ ಅನ್ನು ಈಗ ಸಪರೇಟ್ ಆಗಿ ಕೊಡ್ತೀನಿ, ಬಿ ಆಕ್ಸಿಸ್ ಅನ್ನು ಸಪರೇಟ್ ಆಗಿ ಕೊಡ್ತೀನಿ. ಇಟ್ ಇಸ್ ಕಾಲ್ಡ್ ರಿಮೂವ್ ಸೆಕ್ಷನ್, ರಿವಾಲ್ವ್ ಸೆಕ್ಷನ್ಸ್ ಅಂಡ್ ರಿಮೂವ್ ಸೆಕ್ಷನ್ ಆಗ್ತಾ ಇದೆ. ಈಗ ಎಕ್ಸಾಂಪಲ್ ಇಲ್ಲಿ ಒಂದು ಸೆಕ್ಷನ್ಸ್ ಯಾಕೆ ಬೇಕು ಒಬ್ಬರಿಗೆ, ಯಾಕಂದ್ರೆ ಇಟ್ ಇಸ್ ಓನ್ಲಿ ಫಾರ್ ಸ್ಟಡಿಂಗ್ ಇಂಟರ್ನಲ್ ಸ್ಟ್ರಕ್ಚರ್. ಆನಂತರ ಅವನು ಪಾರ್ಟ್ ಡ್ರಾಯಿಂಗ್ ಮಾಡಿ ಪಾರ್ಟ್ ಡ್ರಾಯಿಂಗ್ ಅಂತ ಹೇಳ್ತಾರೆ. ಫಸ್ಟ್ ಅವನಿಗೆ ಅಸೆಂಬ್ಲಿ ಡ್ರಾಯಿಂಗ್ ಹೇಗಿದೆ ಅಂತ ಅರ್ಥ ಆಗಬೇಕಾದ್ರೆ ಸೆಕ್ಷನ್ ಇವು ರೀಡಿಂಗ್ ಗೊತ್ತಿರಬೇಕು. ಸೆಕ್ಷನ್ ಇವು ರೀಡಿಂಗ್ ಗೊತ್ತಿದ್ದಾಗ ಮಾತ್ರ ಅವನಿಗೆ ಅರ್ಥ ಆಗಿರ್ತದೆ ಇಂಟರ್ನಲ್ ಪಾರ್ಟ್ಸ್ ಗಳು ಹೇಗೆ ವರ್ಕ್ ಆಗ್ತದೆ, ಇಂಟರ್ನಲ್ ಮೆಕ್ಯಾನಿಸಮ್ ಹೇಗೆ ವರ್ಕ್ ಆಗ್ತದೆ ಅರ್ಥ ಆಗ್ತದೆ. ಇಲ್ಲಿ ಒಂದು ಶಾಫ್ಟ್ ಕೊಟ್ಟಿದ್ದೇನೆ, ಈ ಶಾಫ್ಟ್ ಒಂದು ಪ್ಲೇನ್ ಬೇರಿಂಗ್ ಅಲ್ಲಿ ರೊಟೇಷನ್ ಆಗ್ತಂತು ಅಥವಾ ರಿಜಿಡ್ ಆಗಿ ಒಂದು ಬೇರಿಂಗ್ ಸಪೋರ್ಟ್ ಅಲ್ಲಿ ಇದೆ. ಇದನ್ನು ಶಾಫ್ಟ್ ಇಲ್ಲಿ ನಾನು ಇಲ್ಲಿ ಸೆಕ್ಷನ್ಸ್ ಕೊಟ್ಟಿದ್ದೇನೆ, ಯಾವುದೇ ಶಾಫ್ಟ್ ಸೆಕ್ಷನ್ ಗಳಲ್ಲಿ ಕಟ್ ಆಗೋದು. ಬಟ್ ಒಮ್ಮಚ್ಚಿ ಕಾಟನ್ ಅಂತ ಕೊಡೋದಿಲ್ಲ, ಇಲ್ಲಿ ಪಾರ್ಸೆಲ್ ಆಗಿ ನಾನು ಕೊಡ್ತೇನೆ. ಆಗ ಇಲ್ಲಿ ನಾನು ಈ ರೀತಿಯಲ್ಲಿ ಅಬ್ರಿವೇಷನ್ ಮಾಡ್ತಿದ್ದು ಸಾಲಿಡ್ ರೌಂಡ್ ರಾಡ್ ಅಂತ ಲೆಕ್ಕ. ಅದೇ ನಾನು ಈ ರೀತಿಯಲ್ಲಿ ಕೊಟ್ಟರೆ ಸಾಲೋ ರೌಂಡ್ ರಾಡ್ ಅಂತ ಲೆಕ್ಕ. ಇದು ಸಾಲಿಡ್ ರೌಂಡ್ ರಾಡ್. ಇಲ್ಲಿ ಈಗ ಇಲ್ಲೊಂದು ಗ್ಲೂ ಇದೆ, ಇಲ್ಲಿ ಇದು ಬೇರೆ ಒಳಗಡೆ ಫಿಟ್ ಆಗಿದೆ ಅಂತ ಲೆಕ್ಕ. ಹಾಗಾದ್ರೆ ಇಲ್ಲಿ ಈ ನಿನ್ನೆ ರೊಟೇಟ್ ಆಗಿದ್ದು ಮೇಲೆ ಕೆಳಗೆ ಅಥವಾ ಸ್ಲೈಡ್ ಆಗುದಿಲ್ಲ ಅಂತ ಸ್ಲೈಡ್ ಆಗುವುದಕ್ಕೆ ನಾನು ಒಂದು ಲಾಕ್ ಅನ್ನು ಕೊಟ್ಟಿದ್ದೇನೆ. ಈ ಲಾಕ್ ಈ ರೀತಿಯಲ್ಲಿ ಲಾಕ್ ಆಗಿದೆ. ಇದಕ್ಕೆ ನಾನು ಬೋಲ್ಟ್ ಸ್ಟಡ್ ಹಾಕಿ ನಟ್ ಹಾಕಿ ಲಾಕ್ ಅನ್ನು ಅಡ್ಜಸ್ಟ್ ಮಾಡಿ, ಇದು ಒಂದು ರಿಪ್ ಆಗಿದೆ, ಇದೊಂದು ಬ್ರಾಕೆಟ್ ಆಗಿದೆ ಅಂತ ಹೇಳಿ ಈ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಒಂದು ಸೆಕ್ಷನ್ ಡ್ರಾಯಿಂಗ್ ಅನ್ನು ಅದರ ಇಂಟರ್ನಲ್ ಸ್ಟ್ರಕ್ಚರ್ ಅನ್ನು ಸ್ಟಡಿ ಮಾಡಿ ಅದರ ಇಂಡಿವಿಜುವಲ್ ಡ್ರಾಯಿಂಗ್ ಅನ್ನು ಹಾಕೋದು. ಒಂದು ಸೆಕ್ಷನ್ ವ್ಯೂ ಅಲ್ಲಿ ಏನು ಲಾಭ ಅಂತ ಹೇಳಿದ್ರೆ ಆ ಪಾರ್ಟ್ಸ್ ಗಳ ಮೆಕ್ಯಾನಿಸಮ್ ಹೇಗೆ ವರ್ಕ್ ಆಗ್ತಾ ಇತ್ತು, ಯಾವ ಪಾರ್ಟ್ಸ್ ಹೋಗಿದೆ ಆ ತರದ ಪಾರ್ಟ್ಸ್ ಇಂಡಿವಿಜುವಲ್ ಡ್ರಾಯಿಂಗ್ ಮಾಡಿ ನಾವು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಪುನಃ ನಾವು ರೀಕಂಡೀಷನ್ ಮಾಡಬಹುದು. ಅದಕ್ಕೋಸ್ಕರ ಸೆಕ್ಷನಲ್ ವ್ಯೂ ಎಂಬುದು ಭಾರಿ ಇಂಪಾರ್ಟೆಂಟ್. ಒಬ್ಬ ಸೆಕ್ಷನಲ್ ವ್ಯೂ ರೀಡ್ ಮಾಡಿ ಗೊತ್ತಿದ್ರೆ ಅವ ಇಡೀ ಮೆಕ್ಯಾನಿಸಮ್ ಒಂದು ಯಾವುದೇ ಒಂದು ಲೇನ್ ಅದರಲ್ಲಿ ಮ್ಯಾನುವಲ್ ಅಂತ ಕೊಟ್ಟಿರ್ತಾರೆ. ಮ್ಯಾನುವಲ್ ಅಲ್ಲಿ ಹೆಡ್ ಟು ಸ್ಟ್ರೋಕ್ನ ಸೆಕ್ಷನಲ್ ವ್ಯೂ ಡ್ರಾಯಿಂಗ್ ಅಲ್ಲಿ ಇರ್ತದೆ. ನಾನು ಹೇಗೆ ಪಾರ್ಟ್ಸ್ಗಳು ಬಿಚ್ಚಬೇಕು ಎಲ್ಲವೂ ನನಗೆ ಸೆಕ್ಷನಲ್ ಡ್ರಾಯಿಂಗ್ ಅಲ್ಲಿ ಆ ಪಾರ್ಟ್ಸ್ಗಳು ಹೇಗೆ ಅಸೆಂಬ್ಲಿ ಆಗಿದೆ ಅಂತ ಇಂಟರ್ನಲ್ ಸ್ಟ್ರಕ್ಚರ್ ತೋರಿಸ್ತದೆ. ನನಗೆ ಅಸೆಂಬ್ಲಿ ಡ್ರಾಯಿಂಗ್ ಓದ್ಲಿಕ್ಕೆ ಗೊತ್ತಿದ್ರೆ ಮಾತ್ರ ನಾನು ಮಿಷಿನ್ ಅನ್ನು ಬಿಚ್ಚಿ ರಿಪೇರಿ ಮಾಡಬಹುದು. ನನಗೆ ಅಸೆಂಬ್ಲಿ ಡ್ರಾಯಿಂಗ್ ಇಲ್ಲಿ ಗೊತ್ತಿಲ್ಲದಿದ್ರೆ ನಾನು ಯಾವುದೇ ಲಾಕ್ ನಟ್ ಅನ್ನು ನಾನು ಹ್ಯಾಮರ್ಲಿ ಹೊಡೆದು ತುಂಡು ಮಾಡಿ ಮೆಷಿನ್ ಅನ್ನು ಡ್ಯಾಮೇಜ್ ಮಾಡಿ ಹಾಕ್ಬೋದು. ನಾನು ಯಾವುದೇ ಮೆಷಿನ್ ಅನ್ನು ರಿಪೇರಿ ಮಾಡುವಾಗ ಅಥವಾ ಸರ್ವಿಸ್ ಮಾಡೋ ಮೊದಲು ಅದರದ್ದು ಪೂರ್ತಿ ನನಗೆ ಅವರು ಕೊಟ್ಟಂತ ಮ್ಯಾನುವಲ್ ಕೊಟ್ಟಂತ ಅಸೆಂಬ್ಲಿ ಡ್ರಾಯಿಂಗ್ ಮೆಕ್ಯಾನಿಕಲ್ ಅಸೆಂಬ್ಲಿ ಡ್ರಾಯಿಂಗ್ ಓದಿ ಗೊತ್ತಿರಬೇಕಾದ್ರೆ ಸೆಕ್ಷನಲ್ ರೀಡಿಂಗ್ ಅತಿ ಅಗತ್ಯವಾಗಿದೆ ಅಂತ ಹೇಳ್ತಾ ಇವತ್ತಿನ ಚಾಪ್ಟರ್ ಅನ್ನು ಎಂಡ್ ಮಾಡ್ತೀನಿ.